ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಆಲೂಗಡ್ಡೆಯಿಂದ ಲಾಲಿಪಾಪ್ ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಕಟ್ಲೆಟ್ ಕೂಡ ಮಾಡ್ಕೋಬಹುದು. ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಈ ಥರ ಫುಲ್ ಕರೆಕ್ಟ್ ಲಾಲಿಪಾಪ್ ಥರ ಬಂದಿದೆ ನೋಡಿ ಸ್ಟಿಕ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಲೆ ಹಚ್ಚಾಯಿತು. ಇವಾಗ ನಾನು ಇದಕ್ಕೆ 2 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾರೀಕು. ಎಲ್ಲನೂ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಫ್ರೈ ಆಗ್ತಾ ಇದೆ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ವೆಜಿಟೇಬಲ್ಸ್ನ ಹಾಕೊಳ್ಳೋಣ. ನಾನು ಇಲ್ಲಿ 4 ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹುರುಳಿಕಾಯಿನ ಹಾಕ್ತಾಯಿದ್ದೀನಿ. ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಬಟಾಣಿನ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ ಮತ್ತು ಸ್ವೀಟ್ ಕಾರ್ನ್. ಎಲ್ಲರಿಗೂ ಫೇವ್ರೇಟ್ ಅಂದರೆ ಸ್ವೀಟ್ ಕಾರ್ನ್. ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬಾರ್ದು, ಹಾಗೆ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನೀರು ಬಿಡುತ್ತೆ ಉಪ್ಪು, ಅದಕ್ಕೋಸ್ಕರ. ಆಮೇಲೆ ಈರುಳ್ಳಿ ಕೂಡ ಹಾಕ್ಕೋಬಾರ್ದು ಫ್ರೆಂಡ್ಸ್, ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಎಲ್ಲ ವೆಜಿಟೇಬಲ್ಸು ಕಲರ್ ಚೇಂಜ್ ಆಗಿದೆ. ಸಾಕು, ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಟವ್ನ ಆಫ್ ಮಾಡ್ಕೋತೀನಿ. ಇವಾಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋತೀನಿ. ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಒಳಗಡೆ ಗಂಟು ಇರಬಾರ್ದು ನೋಡಿ ಫ್ರೆಂಡ್ಸ್. ಇದು ರೆಡಿಯಾಗಿದೆ. ಇವಾಗ ನಾನು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೋತೀನಿ. ನೋಡಿ ಬ್ರೆಡ್ ಕ್ರಮ್ಸ್ನು ಕೂಡ ರೆಡಿಯಾಗಿದೆ. ಬ್ರೆಡ್ ಕ್ರಮ್ಸ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ಲರಿ ರೆಡಿ ಮಾಡ್ಕೋತೀನಿ, ಅಂದರೆ ಲಿಕ್ವಿಡು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ. ಇವಾಗ ಇದಕ್ಕೆ ನಾನು ಮೈದಾ ಹಿಟ್ಟನ್ನ ಹಾಕ್ತೀನಿ. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂಥರ ಬ್ಯಾಟ್ರ್ ಥರ ಮಾಡ್ಕೋಬೇಕು. ಲಾಲಿಪಾಪ್ಗೆ ಕೋಟಿಂಗ್ ಕೊಡೋಕ್ಕೆ ನಮ್ಮ ಸ್ಲರಿ ಲಿಕ್ವಿಡ್ ರೆಡಿಯಾಗಿದೆ. ಈ ಥರ ಇರಬೇಕು. ಇವಾಗ ನಮ್ಮ ತರಕಾರಿ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ಇದಕ್ಕೆ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಆಮ್ಚೂರ್ ಪೌಡರ್, ಒಂದು ಸ್ವಲ್ಪ ಕಸೂರಿ ಮೇಥಿ, 1 ಸ್ಪೂನ್ ಗರಂ ಮಸಾಲ. ಇವಾಗ ನಾವು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು 4 ಆಲೂಗಡ್ಡೆನ ತೊಗೊಂಡಿದ್ದೆ, ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ಪೂನಿಂದ ಎಷ್ಟು ಮಿಕ್ಸ್ ಮಾಡಿದ್ರೂ ಕೈಯಿಂದ ಮಿಕ್ಸ್ ಮಾಡ್ದಂಗೆ ಆಗಲ್ಲ ಫ್ರೆಂಡ್ಸ್. ನೋಡಿ ಇವಾಗ ನಾನು ಕೈಯಿಂದ ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ನೋಡಿ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕೊತ್ತಂಬರಿ ಜೊತೆಲಿ ಪುದೀನನೂ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ ಇಲ್ಲಿ.
ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಿಮಗೆ ಮಿಕ್ಸ್ಚರು ಕರೆಕ್ಟ್ ಬರಲಿಲ್ಲ ಅಂತಂದರೆ ಸ್ವಲ್ಪ ಮೆತ್ತು ಫುಲ್ ಆಯ್ತಂದರೆ ಇದರಲ್ಲಿ ನೀವು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾನು ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಶೇಪಲ್ಲಿ ಅಂದರೆ ರೌಂಡ್, ಫುಲ್ ರೌಂಡಾಗಿ ಮಾಡ್ಕೋಬೋದು. ಈ ಥರ ಉಂಡೆ ರೆಡಿ. ಈ ಕಡೆ ಎಣ್ಣೆ ಕೂಡ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋವರೆಗೂ ನಾನಿಲ್ಲಿ ಲಾಲಿಪಾಪ್ನ ಮಾಡ್ಕೋತೀನಿ. ನೋಡಿ ಈ ಥರ ಮಾಡಿದ್ದೀನಿ ನಾನು. ಇವಾಗ ಐಸ್ ಕ್ರೀಮ್ ಸ್ಟಿಕ್ನ ತೊಗೊಂಡಿದ್ದೀನಿ. ಇಲ್ಲಿ ಇಟ್ಬಿಟ್ಟು ಈ ಥರ ಮಾಡ್ಕೋಬೇಕು. ಇವಾಗ ನಾನು ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಲಾಲಿಪಾಪು. ಆಮೇಲೆ ಇವೆಲ್ಲ ರೌಂಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಶೇಪ್ ಅಂದರೆ ನೀವು ಇದರಲ್ಲಿ ಬ್ರೆಡ್ ಸ್ಟಿಕ್ ಸಿಗುತ್ತಲ್ಲ ಅದನ್ನು ಇದರಲ್ಲಿ ನೀವು ಹಚ್ಕೋಬೋದು. ನಾನು ಹಚ್ಕೊಂಡಿಲ್ಲ. ಇವಾಗ ನಾನು ಇದಕ್ಕೆ ಕೋಟ್ ಕೊಡ್ತೀನಿ. ಇದು ನಾವು ಮೈದಾ ಹಿಟ್ಟಿಂದ ಲಿಕ್ವಿಡ್ ಮಾಡ್ಕೊಂಡಿದೆಯಲ್ಲ ಅದರಲ್ಲಿ ನಾನು ಇವಾಗ ಈ ಥರ ಎತ್ಕೋತಾ ಇದ್ದೀನಿ. ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಇವಾಗ ಇವನ್ನು ರೌಂಡನ್ನು ಈ ಥರ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ನಾನು ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಥರ ಬಾಲ್ಸ್ ಕೂಡ ನಾನು ಇವಾಗ ಕರ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಕರ್ಕೊಳ್ಬೇಕು. ಒಂದು ಟಿಪ್ಸು ಫ್ರೆಂಡ್ಸ್, ಈ ಥರ ಎಣ್ಣೆಯಲ್ಲೆಲ್ಲ ಇರುತ್ತಲ್ಲ ಒಂದೇ ಸರಿ ಕ್ಲೀನ್ ಮಾಡಬೇಕಂದ್ರೆ ನೀವು ನೀರಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ನ ಕಲಿಸ್ಬಿಟ್ಟು ಅದನ್ನು ಹಾಕಿಬಿಟ್ಟು ತೆಗೆದುಬಿಟ್ರೆ ಆಗೋಯ್ತು. ಎಣ್ಣೆ ಫುಲ್ ಕ್ಲೀನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಲಾಲಿಪಾಪ್ ರೆಡಿಯಾಗಿದೆ. ವೆಜ್ ಲಾಲಿಪಾಪ್ ಅನ್ಬೋದು, ಕಬಾಬ್ ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ.